ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಹುಣಸೂರಿನ 12ನೇ ವಾರ್ಡ್ನ ಸದಸ್ಯರಾದ ವಿವೇಕಾನಂದರವರು ನಗರಸಭೆಯ ಎಂಜಿನಿಯರ್ ಲೋಕೇಶ್ ಅವರು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ಕಂಪ್ಯೂಟರ್ ಕೀಬೋರ್ಡ್ನಿಂದ ಹಲ್ಲೆ ಮಾಡಲು ಪ್ರಯತ್ನಿಸಿರುತ್ತಾರೆ. ಆಗಸ್ಟ್ 13ರಂದು ಎಂಜಿನಿಯರ್ ಅವರು ಕೆಲಸ ಮಾಡುವ ಕೊಠಡಿಗೆ ಹೋಗಿ ನನ್ನ ವಾರ್ಡ್ನಲ್ಲಿ ಕೆಲಸ ಮಾಡಿಕೊಟ್ಟಿಲ್ಲವೆಂದು ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡಲು ಯತ್ನಿಸಿದಾಗ ಅಲ್ಲೇ ಇದ್ದ ಕೆಟಿಆರ್ ಗುತ್ತಿಗೆದಾರ ಅವರನ್ನು ತಡೆದು ಹೊರಗೆ ಕರೆದುಕೊಂಡು ಹೋದರು. ಎಂಜಿನಿಯರ್ ಲೋಕೇಶ್ ರವರು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವಾದ ಮೇಲೆ ಕಾಮಗಾರಿಯನ್ನು ಪ್ರಾರಂಭಿಸಲಾಗುವುದು ಎಂದು ತಿಳಿಸಿದರೂ ಕೇಳದೆ ಜಗಳಕ್ಕೆ ಮುಂದಾಗಿರುತ್ತಾರೆ. ಈ ಸಂಬಂಧ ಎಂಜಿನಿಯರ್ ಅವರು ಪೌರಾಯುಕ್ತರು, ನಗರಸಭೆ ಅಧ್ಯಕ್ಷರು ಹಾಗೂ ಪೌರ ಕಾರ್ಮಿಕರ ಸಂಘಕ್ಕೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಇಂದು ಕಚೇರಿಯ ಮುಂದೆ ಅಧ್ಯಕ್ಷರಾದ ರಾಜಪ್ಪನವರ ನೇತೃತ್ವದಲ್ಲಿ ಎಲ್ಲ ನೌಕರರು ಧರಣಿ ಕುಳಿತು ನ್ಯಾಯವನ್ನು ಕೊಡಿಸುವಂತೆ ಪ್ರತಿಭಟನೆ ಮಾಡಿದರು. ಸ್ಥಳಕ್ಕೆ ಸದಸ್ಯ ವಿವೇಕಾನಂದ ಬಂದು ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದಕ್ಕೆ ಕ್ಷಮೆ ಕೇಳುವಂತೆ ಮತ್ತು ಕಾನೂನು ರೀತಿಯಲ್ಲಿ ಇವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು.